ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ಮಾಡೋದಿಲ್ಲ ಯಾವುದೇ ಕೆಲ್ಸನೂ. ಅಯ್ಯಪ್ಪ, ವಾ ಗಂಗಣ್ಣ ಬರ್ತಿರಂಗವನೇ. ಅಲ್ಲ ಅಲ್ಲ, ಗಂಗೈನವರು. ಈ ನನ್ನ ಮಗ ಕುಡ್ದು ತೂರಾಡ್ತವನೆ. ಇವನ್ ಕೈಗೆ ಸಿಗಾಕೊಂಡ್ರೆ ಅಷ್ಟೇ ಕೆಲಸ. ಸುಮ್ಮನೆ ಸೈಲೆಂಟಾಗಿ ಬಚಾವ ಬಿಡ್ಬೇಕೀಗ. ರೀ ಗಂಗೈನವ್ರೇ, ಗಂಗೈನವ್ರೇ, ಏನ್ರಿ ಕೂಗುದ್ರು ತಿರುಗ್ದಂಗ್ ಹೋಗ್ತಿರಲ್ರಿ? ಏನೋ ಕುಡುಕ್ ಬಸ್ಯಾ ನಿನ್ನ ಅವಸ್ಥೆ? ಯಾಕ್ಲಾ ಹಿಂಗ್ ಕುಡಿತೀಯ? ಕುಡ್ದು ಹಾಳಾಗಿ ಹೋಗ್ತಿಯಲ್ಲೋ. ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡು ಆಕಾಶ್ ದುಡ್ದಿದ್ನೆಲ್ಲ ಹಿಂಗೆ ಹಾಳು ಮಾಡ್ತೀಯಲ್ಲೋ. ಅವರು ಹೆಂಡತಿ ಮಕ್ಳಲ್ಲ ಕಣ್ರಿ, ಅವರು ಇಕ್ಳುಗಳು. ಏನ್ ಅವಕ್ ತಂದು ಸುರ್ದು ಸಾಕಾಗೋಯ್ತೆ ಕಣ್ರಿ. ಅಲ್ಲ ಕಳ್ಳ ಬಸ್ಯಾ, ನೀನು ಹಿಂಗ್ ಕುಡಿತೀಯ, ನಿನ್ 2 ಮಕ್ಳು ಚಿಕ್ಕವು. ಅವು ಹಿಂಗೆ ಕಲ್ತ್ರೆ ಹೆಂಗೋ ಮುಂದಕ್ಕೆ ನಿಮ್ ಸಂಸಾರ? ಅಯ್ಯ ಬ್ಯಾಂಕ್ ಕಲಿತಾವ ಬಿಡ್ರಿ. ಅವೆಲ್ಡು ಸರಿ ಇಲ್ಲ ಕಳ್ಸುಳೆ ಮಕ್ಳು. ಎಲ್ಡು ಅವನ್ ಬಾಲನೇ ಹಿಡಿತವೆ. ನಾನು ಹೇಳಿದ ಮಾತು ಒಂದು ಕೇಳಲ್ಲ ಕಣ್ರಿ. ಕಣಪ್ಪ, ನಿನ್ ಮಾತೆ ಕೇಳ್ಬೇಕು. ಮನೆ ಮಂತ್ಯನ ಉದ್ಧಾರ ಆಗಿ ಹೋಗ್ತವೆ. ಏನಂದ್ರಿ ಗಂಗಣ್ಣವ್ರೆ? ಏನಿಲ್ಲ ಕಣೋ, ನಿನ್ ಮಾತೆ ಕೇಳ್ಬೇಕು ಅಂದ್ರೆ ನೀನ್ ಈ ತರ ಕುಡ್ಕೊಂಡ್ ತಿರ್ಗಿದ್ರೆ ಎಲ್ಲೋ ಕೇಳ್ತವೆ ಮಕ್ಳು. ಹೆಂಗೋ ನಿನ್ನ ಹೆಂಡತಿ ಅಲ್ಲಿ ಇಲ್ಲಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೆಂಗೋ 4 ಕಾಸು ಸಂಪಾದನೆ ಮಾಡ್ತೈತೆ. ಆದ್ರೆ ಬಚ್ಚೆ ಮಾಡ್ಕೊಂಡು ನೀನು 4 ಕಾಸು ದುಡ್ಕೊಂಡು ಸಂಪಾದನೆ ಮಾಡ್ಕೊಂಡು 2 ಮಕ್ಳನ್ನ ಚೆನ್ನಾಗಿ ಓದ್ಸೋದ್ ಬಿಟ್ಟು ಏನು ನಿನ್ನ ಅವಸ್ಥೆ? ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೋ ನಿಮ್ ಜೀವನ? ಹ್ಞೂ ಕಣ್ರಿ ಮಾಡ್ತಾಳೆ. ಆದ್ರೆ 100 ರೂಪಾಯಿ ನನಗೆ ಕುಡಿಯೋಕೆ ಖರ್ಚಿಗೆ ಕೊಡಲ್ಲ ಅಂತ ಕಣ್ರಿ ಗಂಗಣ್ಣ ಅವಳು. ನಿನಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಬಿಡ್ಲಾ. ಸರಿ ನಂಗೆ ಹೊಲ್ತಾವ್ ಕೆಲಸ ಐತೆ, ನಾನು ಹೋಗ್ತಾ ಇದ್ದೀನಿ. ತಗ ಅಲ್ಲಿ ಅಡಿಕೆ ಮರಕ್ಕೆ ಸುಣ್ಣ ಬೆಳೆಸ್ಬೇಕು ಒಂಚೂರು. ಏನ್ ಇವನು ಅದ್ನೇ ಬಿಜಿ ಬಾಲಿ ಬಿಜಿ ಏನಂಗ ಆಡ್ತಾನೆ. ಹೋಗಲೇ ಹೋಗ. ಕೋಳಿತೆ ಕೂಗೋ ಕೋಳಿಗೆ ಖಾರ ಮಸಾಲೆ ಇವತ್ತು. ತುಂಡು ಗುಂಡು ಈತೆ ನನ್ನ ಹೆಂಡತಿ ಮಾಡ್ಕೊಟ್ಬಿಟ್ರೆ ಸ್ವರ್ಗಕ್ಕೆ 3 ಗೇಣು ಮಾಡ್ತಾಳ. ಏ ಪ್ರೇಮಕ್ಕ ನೋಡಲಿ, ಬಸಣ್ಣ ಬತ್ತಾರದ ಕುಡ್ಕೊಂಡು ಪುರಾಡ್ಕಂಡಿ. ಈ ಕುಡುಕ್ ನನ್ನ ಆಕೆ 1 ರೂಪಾಯಿ ದುಡಿಯೋಕ್ಕಾಗಿ ಯೋಗ್ಯತೆ ಇಲ್ಲ ಅಂತಂದ್ರು ಬಂದ್ ಪ್ರಾಣ ತಿಂತಾನಲ್ಲ ಅವ. ಕೆಲಸ ಮಾಡಕ್ ಬಿಡ್ದಂಗೆ ಬಸಣ್ಣ ಮುಂಚೆ ಹಂಗಿರ್ಲಿಲ್ಲ ಕಣಕ. ಯಾಕೆ ಹಿಂಗ ಆಗ್ಬಿಟ್ರಲ್ಲ? ಯಾವಳಿಗೆ ಗೊತ್ತು ಹೋಗೆ ಗೀತಾ ಯಾಕೆ ಹಿಂಗ ಆಡ್ತಾನೋ ಏನೋ. ನಮ್ಗಂತೂ ನೆಮ್ಮದಿನೇ ಇಲ್ಲ ಅತ್ಲಾಗ ಮನೇಲಿ.